ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಬಾಳೆ ಎಲೆಯಿಂದ ಹಲ್ವಾ ಮಾಡ್ತಾ ಇದ್ದೇನೆ. ಬಾಳೆ ಎಲೆಯ ಹಲ್ವಾ ತುಂಬ ಚೆನ್ನಾಗಿರ್ತದೆ. ಆರೋಗ್ಯದ ದೃಷ್ಟಿಯಲ್ಲಿ ಕೂಡ ತುಂಬ ಒಳ್ಳೆಯದು. ಬಾಳೆ ಎಲೆ ತುಂಬ ಚೆನ್ನಾಗಿರ್ತದೆ. ಮಾಡೋದು ಕೂಡ ತುಂಬ ಇಂಗ್ರೀಡಿಯೆಂಟ್ಸ್ ಕೂಡ ಇಲ್ಲ, ತುಂಬ ಸುಲಭದಲ್ಲಿ ಮಾಡ್ಬೋದು. ತುಂಬ ಚೆನ್ನಾಗಿ ಇರ್ತದೆ. ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ಫಸ್ಟ್ ಟೈಮ್ ನನ್ನ ವೀಡಿಯೋವನ್ನು ನೋಡ್ತಾ ಇರುವವರಾದರೆ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹಲ್ವಾ ಮಾಡೋದು ಕೂಡ ತುಂಬ ಸುಲಭ ರೆಸಿಪಿ. ಹೇಗೆ ಮಾಡೋದು ಅಂತ ಹೇಳಿ ನೋಡುವ. ನೋಡಿ, ತುಂಬ ಚೆನ್ನಾಗಿರ್ತದೆ ನೋಡಿ. ಇದು ಕಲರ್ ಉಂಟಲ್ಲ, ಫುಡ್ ಕಲರ್ ಏನು ಹಾಕಲಿಲ್ಲ, ನ್ಯಾಚುರಲ್ ಕಲರ್, ಬಾಳೆ ಎಲೆದೇ ಕಲರ್ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬೇರೆ ಒಳ್ಳೆ ರೆಸಿಪಿ ಎಲ್ಲ ಹಾಕಿದ್ದೀನಿ ನಾನು. ಮ್ಯಾಂಗ್ಳೂರ್ ರೆಸಿಪಿ ಎಲ್ಲ ಉಂಟು, ಚೆಕ್ ಮಾಡಿ ಫ್ರೆಂಡ್ಸ್. ಈಗ ಹೇಗೆ ಮಾಡೋದು ಅಂತ ನೋಡುವ. ನೋಡಿ, ಈ ಥರ ಬಾಳೆ ಎಲೆ ತಗೊಂಡಿದ್ದೀನಿ ನಾನು. ಒಂದು 3 ಬಾಳೆ ಎಲೆ ತಗೊಂಡಿದ್ದೀನಿ. ಈ ಥರದ್ದು 3 ಬಾಳೆ ಎಲೆಯಲ್ಲಿ ಹಲ್ವಾ ಮಾಡ್ತಾ ಇದ್ದೀನಿ. ಫಸ್ಟ್ ನೋಡಿ, ಇದನ್ನು ತೆಗಿಬೇಕು. ಈ ಭಾಗವನ್ನು ಕಟ್ ಮಾಡಿ ತೆಗಿತಾ ಇದ್ದೇನೆ ನೋಡಿ. ಅದರ ದಂಟು ಬೇಡ, ಅದನ್ನು ಕಟ್ ಮಾಡಿ ಎಲೆಯನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ ನಾನು. ಚೆನ್ನಾಗಿ ಕ್ಲೀನ್ ಮಾಡಿ ತಗೊಂಡಿದ್ದೇನೆ ನೋಡಿ. ಇದರ ದಂಟನ್ನೆಲ್ಲ ತೆಗಿತಾ ಇದ್ದೇನೆ ನೋಡಿ, ಕಟ್ ಮಾಡಿ. ಸೈಡಿದು ನಾರೆಲ್ಲ ತೆಗಿಬೇಕು ನೋಡಿ. ಈ ಥರ ಎಲೆ ಒಂದು 3 ಎಲೆ ತಗೊಂಡಿದ್ದೇನೆ ನಾನು. ಚೆನ್ನಾಗಿ ತೊಳೆದೆಲ್ಲ ತಗೊಂಡಿದ್ದೇನೆ ನೋಡಿ. ಎಲ್ಲ ಒಟ್ಟಿಗೆ ಮಾಡಿ ನೋಡಿ, ಈ ಥರ ಕಟ್ ಮಾಡಬೇಕು. ಇದನ್ನು ಸಣ್ಣ ಸಣ್ಣ ಯಾವ ಥರದಲ್ಲಿ ಕೂಡ ಕಟ್ ಮಾಡ್ಬೋದು ನೋಡಿ. ನಾನು ಈ ಥರ ರೋಲ್ ಮಾಡಿ ಕಟ್ ಮಾಡ್ತಾ ಇದ್ದೆ ನೋಡಿ. ನಿಮಗೆ ಯಾವ ಥರ ಕಂಫರ್ಟೇಬಲ್ ಆಗ್ತದೆ ಆ ಥರ ಕಟ್ ಮಾಡಿದರೆ ಆಯಿತು. ಸಣ್ಣ ಸಣ್ಣದಾಗಿ ಕಟ್ ಮಾಡಿದರೆ ಆಯಿತು ನೋಡಿ. ಈ ಥರ ಸುಲಭದಲ್ಲಿ ಕಟ್ ಮಾಡಲಿಕ್ಕೆ ಆಗ್ತದೆ ನೋಡಿ. ಈ ಥರ ರೋಲ್ ಮಾಡಿ ಈ ಥರ ಕಟ್ ಮಾಡ್ತಾ ಇದ್ದೇನೆ ನೋಡಿ. ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್. ನಿಮಗೆ ಬಾಳೆ ಎಲೆಯಲ್ಲಿ ಮಾಡಿದ್ದು ಅಂತ ಯಾರು ಕೂಡ ಹೇಳಲಿಕ್ಕೆ ಚಾನ್ಸ್ ಇಲ್ಲ. ನಿಮ್ಮದು ತುಂಬ ಸೂಪರಾಗಿ ಬರ್ತದೆ ನೋಡಿ. ಮತ್ತೆ ಚೆನ್ನಾಗಿ ತೊಳಿತಾ ಇದ್ದೇನೆ ನಾನು. ಫಸ್ಟ್ ಆಲ್ರೆಡಿ ತೊಳೆದಿದ್ದೇನೆ. ಈಗ ಕಟ್ ಮಾಡಿದ ಮೇಲೆ ಕೂಡ ಚೆನ್ನಾಗಿ ತೊಳೆದು ತಗೊಳ್ತಾ ಇದ್ದೇನೆ ನೋಡಿ. ಈ ಥರ ಕಟ್ ಮಾಡಿ ತಗೊಂಡಿದ್ದೇನೆ ನೋಡಿ ಎಲೆ. ಇದನ್ನೀಗ ನಾನು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ಳಿಕ್ಕೆ ಉಂಟು ನೋಡಿ. ನೀರು ಹಾಕ್ಕೊಳ್ತಾ ಇದ್ದೇನೆ. ನೀರು ಸ್ವಲ್ಪ ಜಾಸ್ತಿ ಆದರೆ ಏನು ತೊಂದರೆ ಇಲ್ಲ. ಅಂದರೆ ನಮಗೆ ಇದು ಫೈನಾಗಿ ರುಬ್ಕೊಳ್ಬೇಕು. ಇದನ್ನು ಫೈನಾಗಿ ರುಬ್ಕೊಂಡು ನಾನು ಇದರ ರಸವನ್ನು ತೆಗಿತೇನೆ ನಾನು ನೋಡಿ. ಚೆನ್ನಾಗಿ ರುಬ್ಕೊಂಡು ನೋಡಿ, ಈ ಥರ ಸ್ಟೇನರಲ್ಲಿ ಹಾಕಿ ಅದರ ನೀರೆಲ್ಲ ಚೆನ್ನಾಗಿ ತೆಗಿಬೇಕು. ಕಲರ್ ನೋಡಿ, ನ್ಯಾಚುರಲ್, ಅದರ ಎಲೆದೇ ಕಲರ್. ನೀವು ಕಲರ್ ಏನು ಯೂಸ್ ಮಾಡಲಿಲ್ಲ, ಫುಡ್ ಕಲರ್ ಏನು ಯೂಸ್ ಮಾಡಲಿಲ್ಲ, ಎಲೆದೇ ಕಲರ್ ನೋಡಿ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಈಗ ಇದಕ್ಕೊಂದು 3 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ತಗೊಂಡಿದ್ದೆ ನಾನು. ಇದನ್ನು ನೀರಲ್ಲಿ ಚೆನ್ನಾಗಿ ಕಲಿಸ್ಬೇಕು. ಒಂದು 3 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ತಗೊಂಡಿದ್ದೇನೆ. ಇಷ್ಟು ಬೇಕು, ಇಷ್ಟು 3 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ಬೇಕು. ಇದನ್ನು ಚೆನ್ನಾಗಿ ನೀರಿನಲ್ಲಿ ಕಲಸಿ ಮಿಕ್ಸ್ ಮಾಡ್ತೇನೆ ಇದಕ್ಕೆ. ಇದು ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋದ್ರಿಂದ ಉಂಟಲ್ಲ, ನಿಮಗೆ ಗಟ್ಟಿ ಬರ್ತದೆ, ನಿಮಗೆ ತಿಕ್ಕಾಗಿ ಬರ್ತದೆ. ಹಲ್ವಾ ತಿಕ್ಕಾಗಿ ಬರಲಿಕ್ಕೆ ಬೇಕಾಗಿ ಈ ಥರ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋದು ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಈಗ ನಾನು ಈ ಹಲ್ವಾ ಮಾಡಲಿಕ್ಕೆ ಕಡಾಯಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ತುಪ್ಪ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಬಾದಾಮಿ ಮತ್ತು ಗೋಡಂಬಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ತಾ ಇದ್ದೇನೆ. ನಿಮಗೆ ಡ್ರೈ ಫ್ರೂಟ್ಸ್ ಯಾವುದು ಕೂಡ ಹಾಕ್ಕೊಳ್ಬೋದು. ನಿಮಗೆ ಇಷ್ಟವಾಗಿರುವ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು. ದ್ರಾಕ್ಷಿ ಇದ್ದರೆ ದ್ರಾಕ್ಷಿ ಕೂಡ ಹಾಕ್ಕೊಳ್ಬೋದು. ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಕಲರ್ ಬರುವ ತನಕ, ಬ್ರೌನ್ ಕಲರ್ ಬರುವ ತನಕ ಚೆನ್ನಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋದ್ರಿಂದ ಒಳ್ಳೆ ರಿಚ್ ಆಗಿರ್ತದೆ ನೋಡಿ. ಈಗ ಇದು
ಬಾಳೆ ಎಲೆದು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನು ಡೈರೆಕ್ಟ್ ಇದಕ್ಕೇ ಹಾಕ್ಕೊಂಡೆ. ನಿಮಗೆ ಬೇಕಿದ್ದರೆ ಡ್ರೈ ಫ್ರೂಟ್ಸನ್ನು, ತುಪ್ಪದಲ್ಲಿ ಹುರಿದಿರುವ ಡ್ರೈ ಫ್ರೂಟ್ಸನ್ನು ಒಂದು ಪ್ಲೇಟಿಗೆ ಬೇರೆ ತೆಗೆದು ಕೊನೆಯಲ್ಲಿ ಕೂಡ ಹಾಕ್ಕೊಳ್ಬೋದು. ಡ್ರೈ ಫ್ರೂಟ್ಸ್ ಕೊನೆಯಲ್ಲಿ ಬೇಕಿದ್ದರೆ ಹಾಕ್ಕೊಳ್ಬೋದು. ನಾನು ಡೈರೆಕ್ಟ್ ಇದಕ್ಕೆ ಹಾಕ್ಕೊಂಡಿದ್ದೇನೆ. ನೋಡಿ, ಇದಕ್ಕೆ ನಾನು ಒಂದು ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಸ್ವೀಟಿಗೆ ನೋಡಿಕೊಂಡು ಸಕ್ಕರೆ ಹಾಕ್ಕೊಂಡ್ರೆ ಆಯಿತು. ಸಕ್ಕರೆ ಅವಾಯ್ಡ್ ಮಾಡುವವರಾದರೆ ಬೆಲ್ಲ ಕೂಡ ಯೂಸ್ ಮಾಡ್ಬೋದು, ಬೆಲ್ಲ ಕೂಡ ಹಾಕ್ಕೊಳ್ಬೋದು. ಬೆಲ್ಲದಲ್ಲಿ ಕೂಡ ತುಂಬ ಚೆನ್ನಾಗಿರ್ತದೆ, ಆದರೆ ಈ ಥರ ಗ್ರೀನ್ ಕಲರ್ ಬರುವುದಿಲ್ಲ ನಿಮಗೆ, ಸ್ವಲ್ಪ ಡಾರ್ಕ್ ಬ್ಲ್ಯಾಕ್ ಕಲರ್ ಆಗಿ ಬರ್ತದೆ. ನೋಡಿ, ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಸ್ವೀಟ್ ಯಾವುದೇ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಲಿಲ್ಲದ್ರೆ ಅಷ್ಟೊಂದು ರುಚಿ ಬರುವುದಿಲ್ಲ, ಅದಕ್ಕಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ. ನೋಡಿ, ಇದನ್ನು ಚೆನ್ನಾಗಿ ತಿರುಗಿಸ್ತಾ ಇರಬೇಕು, ತಳ ಹಿಡಿಯದ ಥರ ತಿರುಗಿಸ್ತಾ ಬೇಕು. ನೋಡಿ, ಬಬಲ್ಸ್ ಎಲ್ಲ ಬರ್ತಾ ಉಂಟು. ನೋಡಿ, ನಿಮಗೆ ಫಸ್ಟಿಗೆ ಏನು ಆಗೋದಿಲ್ಲ, ಸ್ವಲ್ಪ ಗಟ್ಟಿ ಆಗ್ತಾ ಬರುವಾಗ ತಳ ಹಿಡಿಯುವ ಚಾನ್ಸ್ ಇರ್ತದೆ, ಅದಕ್ಕಾಗಿ ತಿರುಗಿಸ್ತಾ ಬೇಕು. ನೋಡಿ ನೋಡಿ, ಕಲರ್ ಚೇಂಜ್ ಆಗ್ತಾ ಬರ್ತದೆ. ನೋಡಿ, ಈಗ ನೋಡಿ, ಮೊದಲಿಗಿಂತ ಕಲರ್ ನೋಡಿ ಚೇಂಜ್ ಆಗಿ ಬಂದಿದೆ, ಸ್ವಲ್ಪ ಡಾರ್ಕ್ ಕಲರಲ್ಲಿ ಬಂದಿದೆ. ನೋಡಿ ನೋಡಿ, ತುಪ್ಪ ಹಾಕ್ಕೊಂಡೆ. ಮತ್ತೆ ತುಪ್ಪ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ನಿಮಗೆ ಡ್ರೈ ಅಂತ ಆದರೆ ತುಪ್ಪ ಹಾಕ್ತಾ ಹೋದರೆ ಆಯಿತು. ತುಪ್ಪ ತುಂಬ ಬೇಕಂತ ಕೂಡ ಇಲ್ಲ, ಇದಕ್ಕೆ ತುಂಬ ಇಳ್ಕೊಳ್ಳೋದಿಲ್ಲ. ತುಪ್ಪ ತುಂಬ ಬೇಕು ಅಂತ ಕೂಡ ಇಲ್ಲ. ಮತ್ತು ಇದು ಡ್ರೈ ಆಗಲಿಕ್ಕೆ ಮಾತ್ರ, ಇದು ಹಲ್ವಾ ಗಟ್ಟಿ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ನೋಡಿ, ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡೆ. ಏಲಕ್ಕಿ ಪುಡಿ ಹಾಕಲಿಲ್ಲದ್ರೆ ಯಾವುದೇ ಸ್ವೀಟ್ ಕಂಪ್ಲೀಟ್ ಆಗೋದಿಲ್ಲ, ಹಲ್ವಾ. ನೋಡಿ, ಚೆನ್ನಾಗಿ ಗಟ್ಟಿ ಆಗ್ತಾ ಬರ್ತಾ ಉಂಟು. ನೋಡಿ, ಬಬಲ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಉಂಟು. ನೋಡಿ ನೋಡಿ, ಈಗ ಮತ್ತೆ ತುಪ್ಪ ಹಾಕ್ಕೊಂಡೆ ನಾನು. ನೋಡಿ, ಈ ಥರ ಗಟ್ಟಿ ಆಗ್ತಾ ಬರುವಾಗ ಉಂಟಲ್ಲ, ತುಪ್ಪ ಹಾಕ್ಕೊಂಡ್ರೆ ಆಯಿತು. ನೋಡಿ, ಮತ್ತೆ ತುಪ್ಪ ಹಾಕ್ಕೊಂಡಿದ್ದೇನೆ ನಾನು. ಡ್ರೈ ಫ್ರೂಟ್ಸ್ ಎಲ್ಲ ನಿಮಗೆ ಇಷ್ಟ ಆಗಿರುವ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬೋದು. ನೋಡಿ, ಈಗ ರೆಡಿಯಾಗಿದೆ. ನೋಡಿ, ಇಷ್ಟು ಈ ಹದಕ್ಕೆ ಬಂದರೆ ಆಯಿತು. ನೋಡಿ, ಈಗ ನಾನು ತುಪ್ಪ ಸವರಿದ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಹಲ್ವಾ ಈ ಹದದಲ್ಲಿ ಬರಬೇಕು. ನೋಡಿ, ಇದನ್ನು ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ ಮೇಲೆ ಉಂಟಲ್ಲ, ನಿಮಗೆ ಕಟ್ ಮಾಡಲಿಕ್ಕೆ ಬರ್ತದೆ. ಯಾವ ಶೇಪಲ್ಲಿ ಬೇಕಿದ್ದರೆ ಕಟ್ ಮಾಡ್ಬೋದು. ಸ್ಕ್ವೇರ್ ಶೇಪ್, ಇಲ್ಲಾಂದರೆ ಡೈಮಂಡ್ ಶೇಪಲ್ಲಿ ಬೇಕಿದ್ದರೆ ಯಾವ ಶೇಪಲ್ಲಿ ಕೂಡ ಕಟ್ ಮಾಡ್ಬೋದು. ನಿಮಗೆ ಡ್ರೈ ಫ್ರೂಟ್ಸ್ ಕೊನೆಯಲ್ಲಿ ಕೂಡ ಹಾಕ್ಕೊಳ್ಬೋದು. ನಾನು ಅದಕ್ಕೇ ಹಾಕ್ಕೊಂಡೆ ಅಲ್ಲ, ನಿಮಗೆ ಕೊನೆಯಲ್ಲಿ ತೆಗೆದು ಫ್ರೈ ಮಾಡಿ ತೆಗೆದು ಕೊನೆಯಲ್ಲಿ ಕೂಡ ಹಾಕ್ಕೊಳ್ಬೋದು. ನೋಡಿ, ಬಾಳೆ ಎಲೆಯ ಹಲ್ವಾ ರೆಡಿಯಾಗಿದೆ.